शरण्ये त्र्यंबके गौरी नारायणी नमस्तुते। शरणागत दीनार्थ परित्राण पारायणे भक्ताभिष्टप्रदे देवी शक्तिरूपे सनातने गुणाश्रय गुणमे नारायणी नमस्तुते। नित्यानंदं ब्रह्मानंदं ब्रह्मस्वरूपं नीलवर्णं त्रलोकज्ञानी श्रीगुरुदेवं ओं नमो नित्यानंदं। सत्यमोद धर्मं चर ಪುತ್ತೂರಿನ ಮಾಲಿಂಗೇಶ್ವರನನ್ನು ಸ್ಮರಿಸಿಕೊಂಡು ಜನಮಾನಸದಲ್ಲಿ ಸಮಾಜ ಸೇವೆ ತ್ಯಾಗ ಸಮರ್ಪಣಾ ಭಾವಕ್ಕೆ ಶಕ್ತಿ ಕೊಟ್ಟಂತ ಮನೋಭಾವಗಳನ್ನು ಈ ಒಂದು ವಿಶೇಷವಾದಂಥ ಈ ಕಾರ್ಯಕ್ರಮ ಕಳೆದ 13 ವರ್ಷಗಳಿಂದ ಮಾತ್ರ ಅಲ್ಲ, ಅದಕ್ಕಿಂತ ಮೊದಲು ಕೂಡ ಸಮಾಜಮುಖಿ ಬೆಳವಣಿಗೆಯಲ್ಲಿ ತನ್ನಲ್ಲಿರತಕ್ಕಂಥ ಸಂಪತ್ತನ್ನು ಸಮಾಜಕ್ಕೆ ದಾರಿ ಎರೆಯುವುದರ ಮೂಲಕ ಮಾಡತಕ್ಕಂಥ ಮಾತ್ಕಾರ್ಯದಲ್ಲಿ ಬಹುಶಃ ಈ ಒಂದು ಅಶೋಕ ಜನಮನ ಕಾರ್ಯಕ್ರಮ ಇವತ್ತು ಬಹಳಷ್ಟು ಸಮಾಜಕ್ಕೆ ಒಂದು ದಾರಿದೀಪ ಆಗುವಂಥ ರೀತಿಯಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಸ್ಲಾಂ ಮತದ ಧರ್ಮಗುರುಗಳು ಮತ್ತು ಕ್ಯಾಥಲಿಕ್ ಧರ್ಮಗುರುಗಳ ಸಹಭಾಗಿತ್ವವನ್ನು ನಡೆಸಿಕೊಂಡು ಸಮಾಜದಲ್ಲಿ ದೀನರ, ದುರ್ಬಲರ, ಆರ್ತರ, ದುಃಖಿಗಳ ಸೇವೆಯನ್ನು ಮಾಡಿ ಆ ಕೃತಾರ್ಥತೆಯನ್ನು ಯಾವ ಥರ ಹೊಂದಬಹುದು ಅನ್ನೋದಕ್ಕೆ ಸಾಕ್ಷಿಯಾದಂಥ ಕಾರ್ಯಕ್ರಮ. ವಿಶೇಷವಾಗಿ ನಮ್ಮ ಪುತ್ತೂರಿನ ಶಾಸಕರಿಗೆ ಮಾನಿಲದಲ್ಲಿ ಒಂದು ಮಠ ಇರೋದು ಅವರ ಭಾಗಕ್ಕೆ. ಆದರೆ ಅವರ ಈ ಚಟುವಟಿಕೆ ನಾನು ಈಗಲ್ಲ, ನಾನು ಪ್ರಾರಂಭದಿಂದಲೇ ಬಹಳಷ್ಟು ವರ್ಷದಿಂದ ಗಮನಿಸ್ತಾ ಇದ್ದೆ. ಮಠಕ್ಕೂ ಆರ್ತರು, ದುಃಖಿಗಳು, ಸಂಕಷ್ಟದಲ್ಲಿರುವವರು ಬರ್ತಾ ಇರ್ತಾರೆ. ಬಂದಾಗ ನಮಗೆ ನೆನಪಾಗೋದು ಅಶೋಕ್ ರೈಗಳದ್ದು. ಅವರಿಗೇನಾದರೂ ಫೋನ್ ಮಾಡಿ ನಾನು ಹೇಳಿದರೆ, ಇಂಥವರಿಗೆ ಮನೆ ಇಲ್ಲ, ಇಂಥವರು ಸಂಕಷ್ಟದಲ್ಲಿದ್ದಾರೆ, ಆಸ್ಪತ್ರೆ ಶುಶ್ರೂಷೆಗೆ ಅವರಿಗೆ ಸಂಕಷ್ಟ ಆಗ್ತಾ ಇದೆ, ನಿಮ್ಮಿಂದ ಏನಾದರೂ ಪ್ರಯತ್ನ ಮಾಡಬೇಕು ಹೇಳಿದ ತಕ್ಷಣ ಅವರು ಅದಕ್ಕೆ ಸ್ಪಂದಿಸುವುದು ಮಾತ್ರ ಅಲ್ಲ, ಕೊಟ್ಟ ಮಾತನ್ನು ಯಾವತ್ತೂ ತಪ್ಪಿದವರಲ್ಲ. ಆದ್ದರಿಂದ ಅವರ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಅವರ ಕಾರ್ಯಕ್ರಮ ಅನ್ನೋದು ನಮ್ಮ ಕಾರ್ಯಕ್ರಮ ಅನ್ನುವಂಥ ನಿಟ್ಟಿನಲ್ಲಿ ಭಾಳಷ್ಟು ವರ್ಷದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಆದರೆ ನಾನು ಪಾಶ್ಚಾತ್ಯ ರಾಷ್ಟ್ರ, ಹೊರದೇಶಗಳಲ್ಲಿ ಹೆಚ್ಚು ಚಟುವಟಿಕೆಯಲ್ಲಿ ಇರೋದರಿಂದ, ಆ ಥರ ಹೋಗಿರೋದ್ರಿಂದ ನನಗೆ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ. ಈ ಸಲ ಈ ಕಾರ್ಯಕ್ರಮಕ್ಕೆ ಅಶೋಕ್ ರೈಗಳು ಆಮಂತ್ರಣ ಕೊಡುವ ಮೊದಲೇ ನಾನು ಹೇಳಿದ್ದೆ, ನಾನು ಬರ್ತೇನೆ, ಈ ಕಾರ್ಯಕ್ರಮದಲ್ಲಿ ಕೊನೆ ತನಕ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ. ಒಬ್ಬ ಮನುಷ್ಯ ಎತ್ತರಕ್ಕೆ ಏರೋದು ಯಾವುದರಲ್ಲಿ, ಇದನ್ನು ಜನ ಮಾನಸ ಮೊದಲು ತಿಳ್ಕೊಳ್ಬೇಕು. ಇನ್ನೊಬ್ಬರ ಒಳ್ಳೆತನವನ್ನು, ಇನ್ನೊಬ್ಬರನ್ನು ಒಳ್ಳೆಯದನ್ನು, ಇನ್ನೊಬ್ಬರ ಒಳ್ಳೆಯ ಸದ್ಗುಣತೆಯನ್ನು, ಇನ್ನೊಬ್ಬರ ಒಳ್ಳೆಯ ಮನೋಭಾವಗಳನ್ನು, ಇನ್ನೊಬ್ಬರ ಶುದ್ಧವಾದ ಭಾವನೆಗೆ ಚ್ಯುತಿ ಬಾರದಂಥ ರೀತಿಯಲ್ಲಿ ಸಮಾಜದಲ್ಲಿ ಬಾಳಿ ಬದುಕುವುದೇ ಅದು ಸಾರ್ಥಕತೆಯ ಬದುಕು. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಜನಮನ ಕಾರ್ಯಕ್ರಮದ ಜೊತೆಯಲ್ಲಿ ಸಮಾಜಕ್ಕೆ ದೀಪಾವಳಿ ಹಬ್ಬದ ಶುಭಾಶಯದೊಂದಿಗೆ ಕಡು ಬಡವರಾಗಿರತಕ್ಕಂಥ, ಸಂಕಷ್ಟದಲ್ಲಿರತಕ್ಕಂಥ ಎಷ್ಟೋ ದೀನರ, ಆರ್ತರ, ದುಃಖಿಗಳ ಕಣ್ಣೂರೊರೆಸಿದಂಥ ಧೀಮಂತ ನಾಯಕ ಕೂಡ. ಇವತ್ತು ಅದು ಮಾತ್ರ ಅಲ್ಲ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಷ್ಟೋ ದೇವಸ್ಥಾನದ ಪುನರುತ್ಥಾನದ ಕಾರ್ಯದಲ್ಲಿ ನಾವು ಅವರ ಜೊತೆಯಲ್ಲಿ, ಅವರು ನಮ್ಮ ಜೊತೆಯಲ್ಲಿ ಭಾಳಷ್ಟು ತೊಡಗಿಕೊಂಡಿದ್ದದನ್ನು ನಾನು ಕಂಡಿದ್ದೇನೆ. ಆ ಸಮಯದಲ್ಲಿ ಕೂಡ ಸಮಯ ಪ್ರಜ್ಞೆ ಮತ್ತು ಸಮಯದ ಆ ಧರ್ಮ ಪ್ರಜ್ಞೆಯಲ್ಲಿ ಅವರ ಕಾರ್ಯತತ್ಪರತೆಯನ್ನು ನಾನು ಭಾಳ ಹತ್ತಿರದಲ್ಲಿ ಕಂಡಿರೋದ್ರಿಂದ ಅವರಿಗೆ ಇನ್ನಷ್ಟು ಭಗವಂತ ಶಕ್ತಿ ಕೊಡಬೇಕು. ಅವರ ಸಹಧರ್ಮಿಣಿ ಅದಕ್ಕೆ ಪೂರಕವಾಗಿದ್ದಾರೆ. ಅವರ ಮಾತೃಶ್ರೀಯವರು, ಅವರ ಕುಟುಂಬದವರೆಲ್ಲರೂ, ಮಕ್ಕಳು ಕೂಡ ಅವರಲ್ಲಿ ಒಳ್ಳೆಯ ಸಹಭಾಗಿತ್ವವನ್ನು, ಅವರ ಇಡೀ ಕುಟುಂಬದ ಸದಸ್ಯರು ಈ ಕಾರ್ಯಕ್ರಮವನ್ನು ಮತ್ತು ಅವರ ಆತ್ಮೀಯ ಬಂಧುಗಳು, ಕಾರ್ಯಕರ್ತ ಬಂಧುಗಳು, ಸ್ವಯಂ ಸೇವಕರು ಹಗಲು ರಾತ್ರಿ ಇದಕ್ಕೋಸ್ಕರ ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಪ್ರೀತಿ ಅನ್ನೋದಕ್ಕೆ ಒಂದು ದೊಡ್ಡ ಆದರ್ಶ ಈ ಕಾರ್ಯಕ್ರಮ. ಮನುಷ್ಯ ಪ್ರೀತಿಯಲ್ಲಿ ಇರಬೇಕು, ಎಲ್ಲರನ್ನೂ ಪ್ರೀತಿಸಬೇಕು.
ಅವ ಯಾವುದೇ ಜಾತಿ ಇರಲಿ, ಯಾವುದೇ ಮತ ಇರಲಿ, ಯಾವುದೇ ಪಂಥ ಇರಲಿ, ಅದು ಮುಖ್ಯ ಅಲ್ಲ. ಬದುಕಿನಲ್ಲಿ ನೀತಿಯನ್ನು ಕಟ್ಟಿಕೊಂಡು ಬದುಕುವಂಥದ್ದು ನಿಜವಾದ ಜೀವನ. ಅದು ಯಾರು ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ. ನಾವು ಹೇಳ್ಬೋದು, ನಾವು ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು ಅಂತ ಹೇಳ್ಬೋದು, ಆದರೆ ಯಾರೂ ಶಾಶ್ವತವಲ್ಲ. ಶಾಶ್ವತವಾದರೂ ಈ ಜಗತ್ತು. ಇದರಲ್ಲಿ ಸಿಗತಕ್ಕಂಥ ನಮ್ಮ ಆಯುಷ್ಯ ಪ್ರಮಾಣದಲ್ಲಿ ನಾವು ಒಳ್ಳೆತನವನ್ನು, ಒಳ್ಳೆಯದನ್ನು, ಒಳ್ಳೆಯ ದೃಷ್ಟಿಯನ್ನು ನೋಡೋದ್ರ ಜೊತೆಯಲ್ಲಿ ಎಲ್ಲರನ್ನು ಪ್ರೀತಿಸಬೇಕು. ಇದು ಭಗವಂತನ ಸಾಮ್ರಾಜ್ಯ, ಇದು ಭಗವಂತನ ಸೃಷ್ಟಿ. ಇದು ಈ ಭಗವಂತನ ಸಾಮ್ರಾಜ್ಯ ಮತ್ತು ಭಗವಂತನ ಸೃಷ್ಟಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನೀವು ಗಮನಿಸಿ, ನೀವು ಉಸಿರಾಡುವ ಗಾಳಿ ಇರ್ಬೋದು, ತಿನ್ನುವ ಆಹಾರ ಇರ್ಬೋದು, ಯಾವುದೇ ಇರ್ಬೋದು, ಭಗವಂತ ಯಾವುದೇ ವ್ಯತ್ಯಾಸವನ್ನು ಯಾರಿಗೂ ಮಾಡಲಿಲ್ಲ. ನಿಮ್ಮ ದೇಹದ ರಕ್ತ ಕೂಡ ಯಾರ್ಯಾರಿಗೆ ಯಾವ ಯಾವ ರಕ್ತ ಪ್ರಮಾಣ ಬೇಕೋ ಅದು ಹಿಂದೂಗಳ ರಕ್ತ ಮುಸ್ಲಿಮರಿಗಾಗ್ತದೆ, ಮುಸ್ಲಿಮರ ರಕ್ತ ಕ್ರಿಶ್ಚಿಯನ್ರಿಗಾಗ್ತದೆ, ಕ್ರಿಶ್ಚಿಯನ್ರ ರಕ್ತ ಬಂಟನಿಗಾಗ್ತದೆ, ಪೂಜಾರಿಗಳ ಎಲ್ಲ ಸಮುದಾಯಗಾಗತ್ತೆ. ಭಗವಂತನ ಸೃಷ್ಟಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆ ಭಗವಂತ ಸೃಷ್ಟಿಸಿದಂಥ ಈ ಜಗತ್ತಿನಲ್ಲಿ ನೀವು ನಿಮ್ಮದು ನಮ್ಮದು ಅನ್ನುವಂಥ ಭಾವನೆಯನ್ನು ಬಿಟ್ಟು ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಈ ದೇಶದ ನಾಗರಿಕರು, ಈ ದೇಶದ ಸ್ವಸ್ಥ ಸಮಾಜಕ್ಕೋಸ್ಕರ ವಿಶ್ವಶಾಂತಿಯನ್ನು ಬಯಸಿದಂಥ ದೇಶ ಇದು ಜಗತ್ತಿನಲ್ಲಿ. ನೆನಪಿಟ್ಟುಕೊಳ್ಳಿ, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ, ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಿ ಬಾಳಲಿ ಅನ್ನುವಂಥ ಸಂದೇಶ ಕೊಟ್ಟಂಥ ಜಗತ್ತಿನಲ್ಲಿ ಒಂದು ಸಂಸ್ಕೃತಿ, ಒಂದು ಪರಂಪರೆಯನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಇದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಅಶೋಕಣ್ಣನವರು ಶಾಸಕರಾಗಿ ಮಾತ್ರ ಅಲ್ಲ, ಶಾಸಕರಾಗುವ ಮೊದಲೇ ಅಥವಾ ರಾಜಕೀಯದಲ್ಲಿಗಿಂತ ಮೊದಲೇ ಅಥವಾ ಎಷ್ಟೋ ಸತ್ಕರ್ಮ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಅವರ ಜೊತೆಯಲ್ಲಿ ಎಷ್ಟೋ ಬಡವರಿಗೆ, ದುಃಖಿಗಳಿಗೆ, ಆರ್ತರಿಗೆ, ಸಂಕಷ್ಟದಲ್ಲಿರುವವರಿಗೆ ಅವರ ಮೂಲಕ ಎಷ್ಟೋ ಕಾರ್ಯವನ್ನು ನಾನು ಮಾಡಿಸಿದ್ದೇನೆ. ಅವರಲ್ಲಿ ನಮಗೆ ಅಪಾರವಾದ ಪ್ರೀತಿ ಇದೆ, ಅವರಲ್ಲಿ ಅಪಾರವಾದ ಗೌರವ ಇದೆ. ಅವರ ಮನೆತನಕ್ಕೆ, ಅವರ ಕುಟುಂಬಕ್ಕೆ ಇನ್ನಷ್ಟು ದೇವರು ಶಕ್ತಿ ಕೊಡಲಿ. ಎಷ್ಟೋ ದೇವಸ್ಥಾನದ ಜೀರ್ಣೋದ್ಧಾರ ಅದು ನಿಲ್ತದೆ ಅಂತಾಗುವಾಗ ಅಶೋಕ ರೈಗಳಲ್ಲಿ ಹೋಗಿ ಭಕ್ತರನ್ನು ಕಳಿಸಿದಾಗ ಅವರು ಅಲ್ಲಿ ಬಂದು ಸ್ಪಂದನೆ ಮಾಡಿ ಎಷ್ಟೋ ದೇವಸ್ಥಾನದ ಪುನರುತ್ಥಾನ ಕಾರ್ಯದಲ್ಲಿ ಕೂಡ ಅವರು ಸಹಭಾಗಿತ್ವವನ್ನು ವಹಿಸಿದ್ದನ್ನು ನಾನು ಕಂಡಿದ್ದೇನೆ. ಎಷ್ಟೋ ಕುಟುಂಬದ ಕಣ್ಣೀರು ಒರೆಸಿದಂಥ ಕಾರ್ಯ ಅವರು ಬಹಳಷ್ಟು ಕಡೆ ಮಾಡಿದ್ದಾರೆ. ಇದು ನಾನು ಕಂಡಂಥ ಸತ್ಯ. ಆದ್ದರಿಂದ ಅವರ ಜೊತೆಯಲ್ಲಿ ನಾವು ಯಾವತ್ತೂ ಇರ್ತೇವೆ. ಯಾಕೆಂದರೆ ಪುತ್ತೂರು ತಾಲೂಕಿನಲ್ಲಿ ಅವರ ಶಾಸಕ ಸ್ಥಾನಕ್ಕಿರುವಂಥ ಮಠ ನಮ್ಮ ಕ್ಷೇತ್ರ, ಒಡಿಯೂರು ಕ್ಷೇತ್ರ. ಒಡಿಯೂರು ಮತ್ತು ಪೂಜ್ಯರು ಒಡಿಯೂರು ಶ್ರೀಗಳು ಬೇರೆ ಕಾರ್ಯಕ್ರಮದ ಒತ್ತಡ ನಿಮಿತ್ತ ಹೋಗಿದ್ದಾರೆ, ಅವರೇ ಆಶೀರ್ವದಿಸಿದ್ದಾರೆ. ಇನ್ನೂ ಒಳ್ಳೆಯ ಎಲ್ಲ ಸಾಧು ಸಂತರ ಜೊತೆ, ಮಾಣಿಲ ಸ್ವಾಮೀಜಿಯವರಲ್ಲಿ ಮಾತ್ರ ಅಲ್ಲ, ಅಶೋಕ ರೈಗಳು ಒಡಿಯೂರು ಸ್ವಾಮಿಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ಸಾಧು ಸಂತರ ಜೊತೆಯಲ್ಲಿ ಒಡನಾಟದಲ್ಲಿದ್ದು ಮಠದ ಆಶ್ರಮಗಳಿಗೆ ತನ್ನಿಂದಾದ ಸೇವೆಯನ್ನು ನಿರಂತರವಾಗಿ ಮಾಡತಕ್ಕಂಥ ಮನೋಭಾವ ಅವರು. ಆ ನಿಟ್ಟಿನಲ್ಲಿ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊರಲಿ. ಅವರ ಮಾತೃಶ್ರೀಯವರು ಮತ್ತು ತಂದೆಯವರು, ನಾವು ಮಾತೃಶ್ರೀಯವರನ್ನು ಗುರುತಿಸಬೇಕು, ಗೌರವಿಸಬೇಕು. ಯಾಕಂದರೆ ಇಂಥ ಮಗವನ್ನನ್ನು ಜನ್ಮ ಕೊಟ್ಟಂಥ ಜನ್ಮದಾತೆ, ಅವರ ಗರ್ಭಾಂಬುದಿಯಲ್ಲಿ ಇಂಥ ಮಗವನ್ನು ಸಮಾಜಕ್ಕೆ ಕೊಟ್ಟಂಥ ಅವರ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಇವತ್ತು ಪುತ್ತೂರಿನಲ್ಲಿ ಭಾಳಷ್ಟು ವರ್ಷದ ಒಂದು ಅನಿಸಿಕೆ ಇತ್ತು ಮೆಡಿಕಲ್ ಕಾಲೇಜ್ ಬರಬೇಕು ಅಂತ. ಅದೇ ರೀತಿ ನಮ್ಮ ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎಷ್ಟೋ ಜಾಗಗಳು ಬೇರೆ ಬೇರೆ ರೀತಿಯಲ್ಲಿ ದೇವಸ್ಥಾನದ ಜಾಗಗಳು ವೈಪರೀತ್ಯವನ್ನು ಕಂಡುಕೊಳ್ತಾ ಇತ್ತು. ಅದನ್ನೆಲ್ಲ ಮುಕ್ತವಾಗಿ ಸಮಾಜದಲ್ಲಿ ಒಗ್ಗಟ್ಟಾಗಿ ಒಟ್ಟಾಗಿ ಎಲ್ಲರ ಸಮಾಧಾನ ಚಿತ್ತಕ್ಕನುಗುಣವಾಗಿ ಅದನ್ನೆಲ್ಲ ಪರಿವರ್ತನೆಗೊಳಿಸಿದಂಥ, ಪರಿಮಾರ್ಜನೆಗೊಳಿಸಿದಂಥ ನಾಯಕತ್ವದ ಗುಣ ಅವರಲ್ಲಿ ಇನ್ನಷ್ಟು ಬೆಳಗಿಕೊಂಡು ಬರಲಿ. ಇವತ್ತು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಇನ್ನೂ ತಾನೇ ಬರಲಿಕ್ಕಿದ್ದಾರೆ. ಅವರಿಗೂ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಅದೇ ರೀತಿಯಲ್ಲಿ ಈ ದೇಶದಲ್ಲಿ ಇಡೀ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಭಾಳ ಯೋಚಿಸಬೇಕಾದಂಥ ಒಂದು ಸಂದಿಗ್ಧ ಕಾಲಸ್ಥಿತಿಯಲ್ಲಿ ಈ ಸಮಾಜ ಇದೆ. ಮಧ್ಯಮ ಉದ್ಯಮ ಕ್ಷೇತ್ರ, ಮಧ್ಯಮ ವ್ಯವಹಾರ ಕ್ಷೇತ್ರ, ಮಧ್ಯಮ ಉದ್ಯೋಗ ಕ್ಷೇತ್ರ, ಮಧ್ಯಮ ಕೃಷಿ ಕ್ಷೇತ್ರದ ಬಗ್ಗೆ ಎಲ್ಲ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಇದು ಭಾಳಷ್ಟು ಯೋಚಿಸುವಂಥ ಅವಶ್ಯಕತೆ ಇದೆ. ಈ ದೇಶದ ಮತ್ತು ವಿಶ್ವದ ಪ್ರಗತಿ ಇರೋದು ಮಧ್ಯಮ ವರ್ಗದ ಎಲ್ಲ ವ್ಯವಹಾರ ಕ್ಷೇತ್ರಗಳನ್ನು, ಉದ್ಯಮ ಕ್ಷೇತ್ರಗಳನ್ನು ಬೆಳೆಸುವಂಥದ್ದು, ಬೆಳಗಿಸುವಂಥ ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿದೆ. ಆ ಶಕ್ತಿಯನ್ನು ನಮ್ಮ ಪ್ರಧಾನಮಂತ್ರಿಯವರಿಗೆ, ಮುಖ್ಯಮಂತ್ರಿಯವರಿಗೆ ಆ ಭಗವಂತ ಕೊಡಲಿ. ಈ ದೇಶ ಸ್ವಸ್ಥ ಸಮಾಜ ನಿರ್ಮಾಣದ ಜೊತೆಯಲ್ಲಿ ಲೋಕಕ್ಕೆ ಹಿತಾಗತಕ್ಕಂಥ ಕಾರ್ಯದಲ್ಲಿ ಅಶೋಕ್ರವರಿಗೆ ಇನ್ನಷ್ಟು ಆರೋಗ್ಯ,
ಜ್ಞಾನಶಕ್ತಿ ಧೀಶಕ್ತಿಯನ್ನು ಅವರ ಮಕ್ಕಳಿಗೆ ಭವಿಷ್ಯದಲ್ಲಿ ಇನ್ನಷ್ಟು ಕೀರ್ತಿಯನ್ನು, ಅವರ ಮನೆತನದ ಕೀರ್ತಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡತಕ್ಕಂಥ ಸನ್ನಿವೇಶಗಳು ಬೆಳಗಿ ಬರಲಿ. ಅದೇ ರೀತಿ ಇವತ್ತು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕೂಡ ಇದ್ದಾರೆ. ಆ ದೇವಸ್ಥಾನದ ಮುಂದಿನ ಎಲ್ಲ ಚಟುವಟಿಕೆಗಳು, ಜೀರ್ಣೋದ್ಧಾರ, ಬ್ರಹ್ಮಕಲಶದ ಬೇರೆ ಬೇರೆ ಕಾರ್ಯವೈಖರಿಗಳು ಸಮಾಜಮುಖಿ ಬೆಳವಣಿಗೆ ಪೂರಕವಾಗಿ ಆ ಪ್ರದೇಶದಲ್ಲಿ ಬೆಳಗಿ ಬರಲಿ. ವೇದಿಕೆಯಲ್ಲಿರ್ತಂಥ ಎಲ್ಲ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂಥ ಎಲ್ಲರಿಗೂ ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ದಾರಿಮಿಯವರಿಗೂ ಮತ್ತು ಇಸ್ಲಾಂ ಮತದ ಧರ್ಮಗುರುಗಳಿಗೆ ಮತ್ತು ಕ್ಯಾಥಲಿಕ್ ಧರ್ಮದ ಧರ್ಮಗುರುಗಳಿಗೆ ಕೂಡ ಶರಣಾರ್ಥಿಯನ್ನು ಸಮರ್ಪಿಸಿ, ಲೋಕಹಿತವನ್ನು ಬಯಸತಕ್ಕಂಥ ಧರ್ಮಗುರುಗಳ ಮನೋಭಾವಗಳು ಲೋಕಹಿತವನ್ನು, ಲೋಕದ ಪ್ರತಿಯೊಂದು ಜೀವ ಪರಿಕಲ್ಪನೆಗೆ ಶಕ್ತಿ ಕೊಡತಕ್ಕಂಥ ಕಾರ್ಯ ಅವರ ಜೊತೆಯಲ್ಲಿ ಆಗಲಿ. ಅದಕ್ಕೆಲ್ಲ